ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ. ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು. ಹೌದು ವೀಕ್ಷಕ, ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಮೊದಲಿಗೆ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಮಂಚನಬಾಲೆ ಗ್ರಾಮ ಪಂಚಾಯಿತಿ ಅಂದು ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಾಗ ಜೆಡಿಎಸ್ ಮುಖಂಡರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷದತ್ತ ಮುಖ ಮಾಡಿದರು. ನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರಿದ ನಂತರ ಮಂಚನಬಾಲೆ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು 3 ಪಕ್ಷಗಳ ಕಡೆ ಚೆಲ್ಲಾಪಿಲ್ಲಿಯಾಗಿದ್ದರು. ಈ ಹಿಂದೆ ನಡೆದ ಮಂಚನಬಾಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಶ್ರೀಧರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಭ್ರಮಿಸಿ ವಿರೋಧ ಪಕ್ಷದವರ ನಿದ್ದೆ ಕೆಡಿಸಿದ್ರು. ಅದನ್ನು ಮನಸ್ಸಿನಲ್ಲಿಟ್ಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಇನ್ನೂ 1 ವರ್ಷ ಅವಧಿ ಇರುವಾಗಲೇ 14 ಸದಸ್ಯರನ್ನು ಸೇರಿಸಿಕೊಂಡು ಉಪವಿಭಾಗಾಧಿಕಾರಿಗಳಿಗೆ ಅವಿಶ್ವಾಸದ ಪತ್ರವನ್ನು ನೀಡಿ ಮರು ಚುನಾವಣೆ ನಡೆಸಿ ಅಂತ ಮನವಿ ಮಾಡಿದರು. ಅದರಂತೆ 1 ವರ್ಷದ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೇ ತಿಂಗಳ 3ನೇ ತಾರೀಕು ನಡೆದಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನೂತನ ಅಧ್ಯಕ್ಷರಾಗಿ ಮಧು, ಉಪಾಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಆಗ ಹಾಲಿ ಅಧ್ಯಕ್ಷ ಮಧು ಮಾಜಿ ಅಧ್ಯಕ್ಷರ ವಿರುದ್ಧ ಕೆಲವು ಆರೋಪಗಳನ್ನು ಮಾಡಿದರು. ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಜೊತೆ 14 ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ. 14 ಜನನೂ ಸದಸ್ಯರು ನಿಂತು ಇವತ್ತು ನಮ್ಮ ಪಂಚಾಯಿತಿ ಸದಸ್ಯರಲ್ಲಿ 17 ಸದಸ್ಯರು ಇರೋದು. ಆ 17 ಸದಸ್ಯರಲ್ಲಿ 14 ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ, ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇದು ಇಡೀ ಮಂಚನಬಾಲೆಗೆ ಪ್ರತಿಷ್ಠಾವಾದಂಥ ಚುನಾವಣೆ ಅಲ್ಲ. ನನಗೆ ತಿಳಿದಿದ್ದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಇವತ್ತು ಪ್ರತಿಷ್ಠವಾಗಿ ನಡೆದಿರೋಂಥ ಚುನಾವಣೆ ಇದು. ಯಾಕಂದರೆ ಈ ನಮ್ಮ ಪಂಚಾಯಿತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರೋಂಥ ಚರಿತ್ರೆ ಇಲ್ಲ. ಇವತ್ತು ತಾಲೂಕನ್ನು ನೋಡ್ತಾ ಇದೆ. ಇವತ್ತು ನಮ್ಮ ಮಂಚನಬಾಲೆ ಯಾವ ರೀತಿ ಏನಾಯಿತು ಅಂತ, ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ, ಏನು ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ, ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೀನಿ. ನಾನು ಹಿಂದೆ ಇರೋಂಥವ್ರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಬರಲಿ, ನಾಳೆ ನನ್ನ ಜೊತೆ ನಿಂತ್ಕೊಳ್ಳಿ, ವಿಶ್ವಾಸಕ್ಕೆ ತೊಗೊಂಡು ಪಂಚಾಯತಿ ಅಭಿವೃದ್ಧಿ ಕಡೆ ನೋಡೋಣ. ಈ ದೇಶಗಳು ಇನ್ನೊಂದು ಮಾಡೋದು ಎಲ್ಲ ರಾಜಕಾರಣ ಬೇಡ. ಇದು ಸಿಂಬಲ್ ಇಲ್ದಿರೋಂಥ ಚುನಾವಣೆ, ಸಿಂಬಲ್ ಇಲ್ದಿರೋಂಥ ಸದಸ್ಯರ ಆಯ್ಕೆ. ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯತಿಯಲ್ಲಿ ತೊಗೊಂಡು ಹೋಗೋಣ. ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು 17ರಲ್ಲಿ 14 ಜನ ಅವರೊಟ್ಟಿಗೆ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಅರಿವಾಗ್ತದೆ. ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. 2 ಬಾರಿ ಅಧ್ಯಕ್ಷ ಚುನಾವಣೆ ಸೋಲನುಂಡು 9 ವರ್ಷದಿಂದ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರುತಿಸಿ ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಯಾಕಂದರೆ ಯುವಕ, ಇನ್ನೂ ಸಾಕಷ್ಟು ತಿಳುವಳಿಕೆ ಇರತಕ್ಕಂಥವನು, ಶಕ್ತಿ ಇದೆ. ಇದೇ ಹೇಳಿಕೆಗಳು ಮಂಚನಬಾಲೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶ್ರೀಧರ್ ಅವರ ನಿದ್ದೆ ಕೆಡಿಸಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ನನ್ನ 25 ವರ್ಷದ ಅವಧಿಯ ರಾಜಕೀಯ ಜೀವನದಲ್ಲಿ ಒಂದು ಭ್ರಷ್ಟಾಚಾರದ ಕೂಗಿಲ್ಲ, ಬೇಕಾದರೆ ತನಿಖೆ ಮಾಡಿಸಲಿ. ಸದಸ್ಯರುಗಳು ಮಧು ಅವರ ಮೇಲೆ ಇರುವ ಪ್ರೀತಿಗೆ ಸಹಮತ ನೀಡಿ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ 14 ಜನ ಸದಸ್ಯರುಗಳು ನನ್ನ ಬಳಿ ಏನೇನು ಬೇಡಿಕೆಗಳನ್ನಿಟ್ಟು ತೀರಿಸಿಕೊಂಡಿದ್ದಾರೆ ಎಂಬುದು ತಿಳಿದಿದೆ. ಮಧು ಅವರ ಕುದುರೆ ವ್ಯಾಪಾರದಲ್ಲಿ ಸೇಲ್ ಆಗಿ ಬೆಂಬಲ ನೀಡಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ ಅಷ್ಟೇ. ಈ ಚುನಾವಣೆಯಲ್ಲಿ 80 ಲಕ್ಷ ಹಣ ಖರ್ಚು ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ. ಹಾಗೆ ಮಾಜಿ ಶಾಸಕ ಬಚ್ಚೇಗೌಡರು ಕೆಲವು ಮಾತುಗಳನ್ನಾಡಿದ್ದಾರೆ. ಅದಕ್ಕೂ ಕ್ಷಮೆ ಯಾಚಿಸಬೇಕು ಅಂತ ಆರೋಪಿಸಿದ್ದಾರೆ. ಒಂದು ಮಾಧ್ಯಮ ಹೇಳಿಕೆಯನ್ನು ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿರೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮನ್ನು ಈ ದಿವಸ ಆಹ್ವಾನಿಸಿದ್ದೀನಿ. ಅವರು ಮಧು ಅವರು ಹೇಳ್ತಿದ್ರು, ನನಗೆ 9 ವರ್ಷದ ಅನುಭವ ಇದೆ. 9 ವರ್ಷದ ಅನುಭವದಲ್ಲಿ ನಾನು 1 ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು. 9 ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ, ನನ್ನ ಗಮನಕ್ಕಿದೆ ಅಂತ. ಅಂದರೆ ಗಮನಕ್ಕಿದೆ ಅಂತಂದರೆ ಮಧು ಅವರು 9 ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ದರು, ಅದರಲ್ಲಿ ಅಧ್ಯಕ್ಷರು ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ. ನಮ್ಮ ಪಂಚಾಯತಿಯವರಿಗೆ ನನ್ನ ಯೋಗದಾಗೆ ನಾನು 25 ವರ್ಷದಿಂದ ಪಂಚಾಯತಿಯಲ್ಲಿದ್ದೀನಿ. 25 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ. ಒಂದು ಸಣ್ಣ 1 ರೂಪಾಯಿಂದ ಹಣಕಾಸನ್ನು ಮಿಸ್ಲೇನಿಯಸ್ ಮಾಡಿಲ್ಲ.
ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ, ಸದಸ್ಯರಾಗಿ ಸೇವೆ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ. ಯಾಕೆಂದರೆ ಪ್ರತಿಯೊಂದು 1 ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು. ಅದು ಸರ್ಕಾರಿ ಹಣ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಈ ಮಧು ಅವರು 9 ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ, ಅದು ನಮಗೆ ಬೇಕು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ. ಅವರು ಬರೀ ಮಾತಿಗಷ್ಟೇ ಅಥವಾ ಮೀಡಿಯಮ್ಗಷ್ಟೇ ಮತ್ತೆ ಹೇಳಿಕೆ ಹೇಳಿದ್ದಾರೆ. ಏನೋ ಆಗಿದೆ, ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ ಮೊನ್ನೆ 3 ತಿಂಗಳಿಂದ ಒಂದು ಸಭೆಗೆ ಬಂದಿದ್ರು. ಅವ್ರು ಹೇಳಿದ್ರು 1 ವರ್ಷ ಆಗಿತ್ತು ಪಂಚಾಯತಿ ಕಾಲಿಟ್ಟೆ ಅಂತ. ಸಾಮಾನ್ಯ ಸಭೆಗೆ ಬಂದಿದ್ರು 3 ತಿಂಗಳಿಂದ. ಅವಾಗ ಜಮಾಬಂದಿ ಆಗಿದೆ, ಗ್ರಾಮ ಸಭೆ ಆಗಿದೆ. ಗ್ರಾಮ ಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನು ಅನುಮೋದನೆ ಆಗಿದೆ. ಯಾವುದೇ ಒಂದು ಸಣ್ಣ ಯಾರೂ ಒಂದು ಸಣ್ಣ ಇದ್ರದ್ದು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಒಂದು ಸಣ್ಣ ಇದು ಕೂಡ ಇಲ್ಲ, ಅಬ್ಜೆಕ್ಷನ್ ಕೂಡ ಇಲ್ಲ. ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನ ಇಳಿಸಿದ್ದಾರೆ ಅಂತ ಮಾತಾಡಿರೋದು ಭಾಳ ತಪ್ಪಾಗಿರೋ ವಿಚಾರ. ಅದಕ್ಕೆ ಕ್ಷಮೆಯಾಚನೆ ಮಾಡಬೇಕು ಯಾರು ಬಚ್ಚೇಗೌಡರು ಮೊನ್ನೆ. ಅವರೇನು ಅಂತ ಗೊತ್ತಿದೆ, ನಾನು ಅವ್ರು ದೊಡ್ಡವರು, ಅವ್ರು ಇರ್ಬೋದು, ಅವ್ರಿಗಿಂತ ದೊಡ್ಡವ್ರು ನಾನಲ್ಲ. ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದುಗಡೆನೇ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ. ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ನಾನು ಅಧ್ಯಕ್ಷನಾಗಿದ್ದೀನಿ, ಮಾಡಿದ್ದಾರೆ ಇವರೆಲ್ಲ ಸೇರಿ 14 ಜನ ನಾನು ಒಟ್ಟಿಗೆ ಬಂತು ಅಂತ. ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ, ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ಅವ್ರದ್ದು ನಮ್ಮ ಸದಸ್ಯರುಗಳದ್ದು ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ 6 ಜನ. 6 ಜನದಲ್ಲಿ 2 ಬಿಟ್ಟು ಇನ್ನು 4 ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮಧುಗೂ ಗೊತ್ತಿದೆ. ಮಧುಗೂ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿ ಅಂತ. ಅದೆಲ್ಲ ಸುಳ್ಳು. ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ 1 ವರ್ಷ ಇದೆ, ಏನಾದರೂ ಅದು ಮಾಡ್ಕೊಳ್ಳೋಣ. ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ. ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೆ. ಅದೇ ಹೇಳಿದ್ನಲ್ಲ, ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು 1 ವರ್ಷ ಇದೆ. 1 ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದೇ ವಿಚಾರ. ಇಡೀ ನಮ್ಮ ಪಂಚಾಯತಿಗೆ ಗೊತ್ತು. ಪಬ್ಲಿಕ್ ಹೋಗಿ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಧುನೇ ಕೇಳಿ, ಅವನು ಆತ್ಮಸಾಕ್ಷಿಯಾಗಿ ಹೇಳಲಿ, ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಲಿ ಸಾಕು ನನಗೆ. ಸರ್, ನನ್ನ ಇರೋ ಮಾಹಿತಿ ಪ್ರಕಾರವಾಗಿ 70 ರಿಂದ 80 ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲ್ ಆಗಿ. ಯಾರಿಗೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ. 70 ರಿಂದ 80 ಲಕ್ಷ ಕೊಟ್ಟಿದ್ದಾನೆ, ಖರ್ಚು ಮಾಡಿದ್ದಾನೆ. ಇದೀಗ ಮಂಚನಬಲೆ ಗ್ರಾಮ ಪಂಚಾಯಿತಿಯ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ಪ್ರತಿಷ್ಠೆಯ ಕಣವಾಗಿದ್ದು, ಅದರಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ದಾರಿಯಾಗ್ತಾ ಇದೆ. ಅದರಲ್ಲಿ ಹಾಲಿ ಅಧ್ಯಕ್ಷನ ಮೇಲೆ ಮಾಜಿ ಅಧ್ಯಕ್ಷ ಕುದುರೆ ವ್ಯಾಪಾರದ ಆರೋಪ ಮಾಡಿರೋದು, ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.